ಇನ್ನು ಬರೀ ಬಾವುಟ ಅಷ್ಟೇ ಅಲ್ಲ, ಕಾಂಗ್ರೆಸ್ನ ನಾಯಕರೊಬ್ಬರ ಫೋಟೋ ಕೂಡ ಅಲ್ಲಿತ್ತು. ಸುಮಲತಾ ಅವರು ರ್ಯಾಲಿ ಮಾಡುವಂತ ಸಂದರ್ಭದಲ್ಲಿ ಚಲುವರಾಯಸ್ವಾಮಿ ಅವರ ಫೋಟೋ ಕೂಡ ಅಲ್ಲಿ ಕಾಣಿಸಿಕೊಳ್ತು. ಬಂಡಾಯ ಇದೆ, ಅಸಮಾಧಾನ ಇದೆ, ಕಾಂಗ್ರೆಸ್ ನಾಯಕರೊಟ್ಟಿಗೆ ಚಲುವರಾಯಸ್ವಾಮಿ ಅವರು ಇಲ್ಲ ಅನ್ನುವಂಥ ವಿಚಾರ ಇತ್ತು. ಅದರ ಮಧ್ಯದಲ್ಲಿ ಸುಮಲತಾ ಅವರು ನಡೆಸ್ತಾ ಇದ್ದಂತಹ ರ್ಯಾಲಿಯಲ್ಲಿ ನಾಗಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಪರಾಜಿತಗೊಂಡಿರುವಂತಹ ಅಭ್ಯರ್ಥಿ ಚಲುವರಾಯಸ್ವಾಮಿ ಅವರ ಫೋಟೋವನ್ನು ನಾವು ನೋಡ್ತಾ ಇದ್ದೀವಿ. ಅವರು ನಾಗಮಂಗಲದಲ್ಲಿ ಪ್ರಚಾರ ಕಾರ್ಯವನ್ನು ನಡೀತಾ ಇತ್ತು. ಯಶ್ ಅವರು ಅಲ್ಲಿಗೆ ಪ್ರಚಾರ ಕಾರ್ಯವನ್ನು ನಡೆಸ್ತಾ ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ಸ್ವಾಗತ ಕೋರುವಂತಹ ಸಮಯದಲ್ಲಿ ಅಲ್ಲಿ ಚಲುವರಾಯಸ್ವಾಮಿ ಅವರ ಫೋಟೋವನ್ನು ಹಿಡಿದು ಚಲುವರಾಯಸ್ವಾಮಿ ಅವರ ಬೆಂಬಲಿಗರು ಸಾಥನ್ನು ಕೊಟ್ಟರು. ಇದು ಮಂಡ್ಯದಲ್ಲಿ ಮತ್ತೊಂದು ವಿಶೇಷವಾದಂತಹ ಬೆಳವಣಿಗೆ. ಇದು ಅಲ್ಲಿ ಕಾಂಗ್ರೆಸ್ ನಾಯಕರೊಟ್ಟಿಗೆ ಮುನಿಸ್ಕೊಂಡಿದ್ರು. ಮೊನ್ನೆ ನಡೆದಂತಹ ಜಂಟಿ ಸಮಾವೇಶಕ್ಕೂ ಕೂಡ ಹೋಗಿರಲಿಲ್ಲ. ಇನ್ನು JDS ನಾಯಕರ ಬಗ್ಗೆ ಬಹಿರಂಗವಾಗಿ ಅವರು ಹೇಳಿಕೆಯನ್ನು ಕೊಡ್ತಾ ಇದ್ರು. ಇವೆಲ್ಲ ವಿಚಾರದ ಮಧ್ಯ ಸದ್ಯ ಸುಮಲತಾ ಅವರ ಪರವಾಗಿ ನಡೀತಾ ಇರುವಂತಹ ಪ್ರಚಾರ ಕಾರ್ಯದಲ್ಲಿ ಚಲುವರಾಯಸ್ವಾಮಿ ಅವರ ಫೋಟೋವನ್ನು ಹಿಡಿದಂಥ ಅವರ ಬೆಂಬಲಿಗರು ಅಲ್ಲಿಗೆ ಬಂದರು. ಬಂದ ನಂತರದಲ್ಲಿ ನಟ ಯಶ್ ಅಲ್ಲಿ ಪ್ರಚಾರ ಕಾರ್ಯವನ್ನು ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ನಟ ಯಶ್ಗೆ ಸ್ವಾಗತ ಕೋರುವಂಥ ಸಂದರ್ಭದಲ್ಲಿ ಚಲುವರಾಯಸ್ವಾಮಿ ಅವರ ಫೋಟೋವನ್ನು ಹಿಡಿದು ಅವರಿಗೆ ಸ್ವಾಗತವನ್ನು ಕೋರಿದ್ರು. ಹಾಲಿನ ಪ್ಯಾಕೆಟ್ಗಳನ್ನು ಹಿಡಿದು ಆ ಫೋಟೋಗೆ ಹಾಲಿನ ಒಂದು ರೀತಿಯಾದಂಥ ಅಭಿಷೇಕ ಅನ್ನಲೇಬೇಕು. ಹಾಲನ್ನು ಎರಚಿ ತಮ್ಮ ಅಭಿಮಾನವನ್ನು ಮೆರೆದ್ರು ಅಲ್ಲಿ ಚಲುವರಾಯಸ್ವಾಮಿ ಅವರ ಬೆಂಬಲಿಗರು. ಇವಿಷ್ಟು ವಿಚಾರ ನಾಗಮಂಗಲದಲ್ಲಿ ಇವತ್ತು ಪ್ರಚಾರ ಕಾರ್ಯದ ವೇಳೆಯಲ್ಲಿ ನಡೆದಂಥ ಬೆಳವಣಿಗೆ ಇದು.